ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಬಂದು ಲಿರಿಷಾ ಬರ್ಡೇ ಸ್ಪೆಷಲ್ ಆಗಿರುತ್ತೆ. ಇವತ್ತು ಸಂಡೇ ಸೆಪ್ಟೆಂಬರ್ 7ನೇ ತಾರೀಕು. ಇವತ್ತು ಲಿರಿಷನ್ ಬರ್ಡೇ ಇತ್ತು. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡ್ವಿ. ಹಾಗೆ ಇವತ್ತು ಗ್ರಹಣ ಇತ್ತು, ಹುಣ್ಣಿಮೆ ಇತ್ತಲ್ವ, ಹಾಗಾಗಿ ನೆಕ್ಸ್ಟ್ ಡೇ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಹುಣ್ಣಿಮೆ ಇದ್ದರೆ ಏನಿಲ್ಲ, ಒಳ್ಳೆ ದಿನವೇ ಇರುತ್ತೆ. ಬಟ್ ಗ್ರಹಣ ಇತ್ತಲ್ವ, ಹಾಗಾಗಿ ನೆಕ್ಸ್ಟ್ ಡೇ ಮಾಡಬೇಕಂತ ಅಂದ್ಕೊಂಡ್ವಿ. ಇಲ್ಲಿ ಏನಂದರೆ ಕೆಲವರು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಒಂದು ದಿನ ಜಾಸ್ತಿ ಇಟ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆವಾಗ ಏನೋ ಆಯಸ್ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಬರ್ಡೇ ದಿನ ಕೆಲವರು ಮಾಡಿದ್ರೆ ಬರ್ಡೇ ಅದು ನೆಕ್ಸ್ಟ್ ಡೇ ಅಥವಾ ಸ್ವಲ್ಪ ದಿನ ಬಿಟ್ಟು ಆ ಥರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಕೂಡ ಸೋಮವಾರ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇನ್ನು ಕೆಲವು ಕಡೆ ಗ್ರಹಣ ಇತ್ತಂತ ದೇವಸ್ಥಾನ ತೆಗೆದಿರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಸೋಮವಾರನೇ ಏನೇ ಇದ್ದರೂ ಪೂಜೆ ಅಥವಾ ಏನೇ ಇದ್ರೂ ಸೋಮವಾರನೇ ಮಾಡೋಣ. ಹಾಗೆ ಸ್ಕೂಲ್ ಕೂಡ ರಜೆ ಇರುತ್ತೆ ಸಂಡೇ. ಸೋಮವಾರ ಆದರೆ ಸ್ಕೂಲೆಲ್ಲ ಇರುತ್ತೆ, ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡ್ತಾಳೆ ಅಂತ ಅಂದ್ಕೊಂಡು ಅವತ್ತೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಲಿರಿಷನ್ಗೆ ಅಂತ ಇದೊಂದು ಡ್ರೆಸ್ನ ತೊಗೊಂಬಂದಿದ್ವಿ. ಇಷ್ಟು ವರ್ಷ ಬರೀ ಫ್ರಾಕ್ ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ವಿ. ಬರ್ಡೇ ಅಂದರೆ ಬರೀ ಫ್ರಾಕೇ ತೊಗೊಟ್ಟಿದ್ವಿ ಅವಳಿಗೆ. ಈ ವರ್ಷ ಡಿಫ್ರೆಂಟಾಗಿರಲಿ ಅಂತ ಇದೊಂದು ಜೀನ್ಸ್ ಸೆಟ್ಟನ್ನು ತೊಗೊಂಡ್ವಿ. ಚೆನ್ನಾಗಿತ್ತಿದು. ಸೆಂಥಿಲ್ ಕುಮಾರ್ ಓಪನ್ ಆಗಿದೆಯಲ್ಲ ಮಂಡ್ಯದಲ್ಲಿ, ಅಲ್ಲಿ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದು 800 ಸಮಥಿಂಗ್ ಆಯಿತು, ನಿಯರ್ 900 ಆಯಿತು. ಸೊ ಇದೊಂದು ಡ್ರೆಸ್ನ ಅವಳಿಗೆ ತೊಗೊಂಬಂದಿದ್ವಿ. ಈ ಸಲ ಡಿಫ್ರೆಂಟಾಗಿತ್ತು. ಇಷ್ಟು ವರ್ಷ ಬರೀ ಫ್ರಾಕ್ ಅಂದಿದ್ದೇ ಆಗಿತ್ತು. ಈ ಸಲ ಡಿಫ್ರೆಂಟಾಗಿ ಅವಳಿಗೆ ಒಂದು ವೇಸ್ಟ್ ಕೋಟ್ ಕೂಡ ಕೊಟ್ಟಿದ್ದರು. ಅದನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅವಳು ಇನ್ನೊಂದು ಬಟ್ಟೆಗೂ ಕೂಡ ಹಾಕೊಂಡು ಹೋಗಿ ಬಂದ್ಬಿಟ್ಲು ಸ್ಕೂಲ್ಗೆ. ಸೊ ಈ ಥರ ಅವಳು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಬೋದು. ಚೆನ್ನಾಗಿದೆ ಅದು ಮೆಟೀರಿಯಲ್ಲು. ಗ್ರಹಣ ಇದ್ದಿದ್ದರಿಂದ ನೆಕ್ಸ್ಟ್ ಡೇ ದೇವ್ರ ದೀಪ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹಿಂದಿನ ದಿನ ಯಾವುದೇ ರೀತಿ ಪೂಜೆ ಏನೂ ಮಾಡಿರಲಿಲ್ಲ. ಇವತ್ತು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ದೆ. ಇವತ್ತೇನೋ ಗೊತ್ತಿಲ್ಲ, ನನ್ನ ಮಗ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ದ. ಅವ್ನು ಡೈಲಿ 6 ಗಂಟೆಗೆ ಎದ್ಬಿಡ್ತಿದ್ದ. ಬಟ್ ಇವತ್ತಂತೂ ಆರಾಮಾಗಿ ನಿದ್ದೆ ಮಾಡ್ದ. ಅವ್ನು ಮಲಗಿದ ಹೊತ್ತಲ್ಲಿ ಎದ್ದು ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಎಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೂ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ. ಇಷ್ಟರಲ್ಲಿ ಲಿರಿಷಾ ಕೂಡ ಚೆನ್ನಾಗಿ ರೆಡಿ ಆಗ್ತಿದ್ದಾಳೆ. ಹಾಗೆ ಸ್ವಲ್ಪ ದೇವ್ರಿಗೆ ಫೋಟೋಗೆ ಅಂತ ಸ್ವಲ್ಪ ಹೂ ಬೇಕಿತ್ತು. ಜೊತೆಗೆ ಮಕ್ಕಳಿಗೆಲ್ಲ ಕೊಡೋಕ್ಕೆ ಚಾಕ್ಲೇಟ್ಸು, ಸ್ವೀಟ್ಸು, ಟೀಚರ್ಸ್ಗೆ ಕೊಡೋದಕ್ಕೆ ಅಂತ ಯಶು ಪರ್ಚೇಸ್ ಮಾಡ್ಕೊಂಬರೋದಕ್ಕೆ ಅಂತ ಹೋಗಿದ್ರು. ಹಾಗೆ ಲಿರಿಷನ್ಗೆ ಫೇವ್ರೇಟು ಚಿತ್ರಾನ್ನ ಕೇಳಿದ್ಲವಳು. ಅವಳಿಗೆ ಚಿತ್ರಾನ್ನ, ಪುಳಿಯೋಗರೆ, ಕ್ಯಾರೆಟ್ ರೈಸ್ ಇದೆಲ್ಲ ಇಷ್ಟ. ನೀವು ಫಸ್ಟು ವಿಡಿಯೋ ನೋಡಿದ್ರಲ್ಲ, ಅದು ಹಿಂದಿನ ದಿನದ್ದು 7ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಇದು 8ನೇ ತಾರೀಕಿನ ವ್ಲಾಗು. ಸೊ ಬರ್ಡೇ ದಿನ ಅವಳು ನನಗೆ ಕ್ಯಾರೆಟ್ ರೈಸ್ ಬೇಕು ಅಂತ ಹೇಳಿ ಕ್ಯಾರೆಟ್ ರೈಸ್ನ ಮಾಡಿಸ್ಕೊಂಡು ತಿನ್ನಲು. ಇವತ್ತು ಚಿತ್ರಾನ್ನ ಬೇಕು, ಜಾಸ್ತಿ ಕಡಲೆ ಬೀಜ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೋಸ್ಕರ ಅವಳು ಏನು ಕೇಳ್ತಾಳೆ ಅದನ್ನು ಮಾಡಿಕೊಡೋಣ ಅಂತ ಚಿತ್ರಾನ್ನ ರೆಡಿ ಮಾಡಿದ್ದೆ. ಪೂಜೆಗೆಲ್ಲ ರೆಡಿ ಆಗಿತ್ತು. ಜಸ್ಟ್ ಹೂ ಹಾಕಿಬಿಟ್ಟು ಪೂಜೆ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಫಸ್ಟು ರೈಸ್ ಮಾಡೋದಕ್ಕೆ ಇಟ್ಬಿಟ್ಟು ಇಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಬಂದಿದ್ದೀನಿ. ನಾವು ಲಾಸ್ಟಲ್ಲಿ ನಿಂಬೆ ರಸ ಹಾಕೋದು. ಹಾಗಾಗಿ ಫಸ್ಟ್ ಏನೆಲ್ಲ ಪ್ರಿಪ್ರೇಷನ್ ಬೇಕು ಚಿತ್ರಾನ್ನ ಕಂಪ್ಲೀಟಾಗಿ ರೆಡಿ ಮಾಡಿಬಿಟ್ಟೆ. ಇನ್ನು ಯಶು ಬಂದಮೇಲೆ ನಿಂಬೆಹಣ್ಣು ರಸ ಹಾಕಿಬಿಟ್ಟು ಚಿತ್ರಾನ್ನ ಫೈನಲ್ ಮಾಡಿದ್ದಾಯಿತು. ಅಷ್ಟರಲ್ಲಿ ಲಿರಿಷಾ ಮತ್ತು ಪಾಪು ಇಬ್ಬರು ಆಟಾಡ್ತಾಯಿದ್ರು. ಅವರು ದಿನ ಇದ್ದೇ ಥರನೇ ಆಡ್ತಾ ಇರ್ತಾರೆ. ಇವನೇನಾದರೂ ಒಂದು ಹೇಳಿತಾನೆ ಅದನ್ನ ಹೋಗಿ ಅವಳು ಕಿತ್ಕೊಳ್ತಾಳೆ. ಆಮೇಲೆ ಅಮ್ಮ ಹಿಂಗೆ ಮಾಡ್ದ, ಅಮ್ಮ ಹಿಂಗೆ ನನಗೆ ಗುದ್ಬಿಟ್ಟ. ಆ ವಾಕರ್ ಇದೆಯಲ್ಲ ಅದರಲ್ಲಿ ಬಂದು ಅವನು ಗೊತ್ತಾಗಲ್ಲ, ಅವನಿಗೆ ಬಂದು ಟಚ್ ಮಾಡಿಬಿಡ್ತಾನೆ ಕಾಲಿಗೆ. ಅದರಿಂದ ಪೇಯ್ನ್ ಆಗುತ್ತೆ ಸ್ವಲ್ಪ. ಅಮ್ಮ ನನಗೆ ಗುದ್ಬಿಟ್ಟ ಅಂತ ಹಿಂಗೆಲ್ಲ ಹೇಳ್ತಾ ಇರ್ತಾಳೆ. ನನಗಂತೂ ಇವರಿಬ್ಬರು ಈಗಲೇ ಈ ಥರ ಆಡ್ತಿದ್ದಾರೆ. ಇನ್ನು ಮುಂದೆ ಬೆಳೀತಾ ಇನ್ನೇನು ಕಿತ್ತಾಡ್ತಾರೋ ಅಂತ ಅನಿಸುತ್ತೆ ಇಬ್ರದ್ದು. ಆಮೇಲೆ ಬಾಂಡಿಂಗ್ ಚೆನ್ನಾಗಿದೆ. ಅವಳು ಎಲ್ಲೇ ಹೋದ್ರೂ ಇವನು ಅವಳ ಹಿಂದೆನೇ ಓಡಿಬಿಡ್ತಾನೆ ಅವಳನ್ನ ಹುಡುಕೊಂಡು. ಅವಳು ಕೂಡ ಕರೀತಾಳೆ, ಬೈಲಿ ವೇದ ಅಂದ ತಕ್ಷಣ ಓಡಿ ಹೋಗ್ತಾನೆ. ಸೊ ಇಲ್ಲಿ ಲಿರಿಷನ್ಗೋಸ್ಕರ ಜಾಸ್ತಿ ಕಡಲೆ ಬೀಜ ಹಾಕಿ ಚಿತ್ರಾನ್ನ ರೆಡಿ ಆಗ್ತಿದೆ.
ಇನ್ನು ಯಶು ಬಂದರು, ಬೇಗ ನಿಂಬೆ ರಸ ಎಲ್ಲ ಹಾಕಿ ಚಿತ್ರಾನ್ನ ರೆಡಿ ಮಾಡೋಣ. ಜೊತೆಗೆ ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನು ಹಾಕ್ಕೊಟ್ಟಿದ್ದೆ ನಂಗೆ ಮರ್ತೇ ಹೋಗಿದೆ. ಸೊ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಿತ್ತು, ಅವಳಿಗೆ ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡಬೇಕಿತ್ತು. ಹಾಗಾಗಿ ಅದೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇವರಿಬ್ರಿಗೂ ಚಿತ್ರಾನ್ನ ಹಾಕ್ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಜೊತೆಗೆ ಲಿರಿಷನ್ ಕೈಲೂ ಪೂಜೆ ಮಾಡಿಸೋಣ ಅಂದ್ಕೊಂಡು ಅವತ್ತೇ ಕೂಡ ಬರ್ಡೇ ದಿನ ಪೂಜೆ ಮಾಡಿಸಿದೆ. ಲಿರಿಷಾ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು. ಹೊಸ ಬಟ್ಟೆ ಹಾಕ್ಕೊಂಡು ಅವಳಿಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡೋಗೋದಂದರೆ ತುಂಬಾ ಇಷ್ಟ. ಸೊ ಎಲ್ಲನೂ ತಗೊಂಡು ಅವಳೆಲ್ಲ ಪ್ಯಾಕ್ ಮಾಡಿಕೊಂಡು ಪೂಜೆ ಕೂಡ ಮಾಡ್ತಾಳೆ. ಕೆಲವೊಂದು ಸಲ ಅವಳ ಕೈಲೇ ಪೂಜೆ ಮಾಡಿಸ್ತೀನಿ, ಪೂಜೆ ಮಾಡ್ತಾಳೆ. ಹೆಂಗೆ ತಿರ್ಕೋಬೇಕು ಅಂತ ಗೊತ್ತಾಗಲ್ಲ. ಎಡಗಡೆ ಬಲಗಡೆ ತಿರ್ಗೋಕ್ಕೆ ಹೋಗಿ ಎಡಗಡೆ ತಿರುಗ್ತಾ ಇದ್ಲು. ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ ಒಂದು ಮಾಡ್ತಾಳೆ. ಅದರ್ವೈಸ್ ಎಲ್ಲ ಚೆನ್ನಾಗಿ ಅವಳಿಗೆ ಇಂಟ್ರೆಸ್ಟ್ ಇದೆ. ಪೂಜೆ ಮಾಡಬೇಕು, ಈ ಥರ ಸೆಲೆಬ್ರೇಟ್ ಮಾಡ್ಕೊಬೇಕು, ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾಳೆ. ಹಾಗೆ ನನಗೆ ಈ ಥರ ಸ್ಪೆಷಲ್ ಡೇಸ್ ಇದ್ದಾಗ, ವಾರಗಳಿದ್ದಾಗ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡಬೇಕಂತ ಇಷ್ಟ. ಸೊ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡು ಒಂದು 8 ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ತಿದ್ದೆ ಮೊದಲು. ಅದೆಲ್ಲ ನನಗೆ ನೆನಪಾಯಿತು. ಈ ಥರ ಪೂಜೆ ಮಾಡಿ ತುಂಬ ದಿನವೇ ಆಗಿಬಿಟ್ಟಿತ್ತು. ಬಟ್ ಪಾಪು ಇರೋದ್ರಿಂದ ನನಗೆ ಎಲ್ಲನೂ ಮಾಡೋದಕ್ಕೆ ಆಗ್ತಿಲ್ಲ ಇವಾಗ. ಅವನು ಕರೆಕ್ಟಾಗಿ ಬೆಳಿಗ್ಗೆ ಒಂದು 5:30, 6 ಗಂಟೆಗೆ ಎದ್ಬಿಡ್ತಾನೆ. ಅವನು ಎದ್ದರೆ ಇನ್ನೂ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಅವನು ಒಂದು 6 ಗಂಟೆ, 6:30 ಈ ಥರ ಜಾಸ್ತಿ ಎದ್ದೇಳೋದು. ಸೊ ಅವಾಗ ಎದ್ದರೆ ಇನ್ನು ಮಲ್ಕೊಳ್ಳೋದೇ ಒಂದು 9:30, 10 ಗಂಟೆಗೆ ಮಲ್ಕೊಳ್ತಾನೆ. ಅಷ್ಟು ಟೈಮಿಂಗ್ಸ್ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಜೊತೆಗೆ ಇನ್ನು ಬ್ರೇಕ್ಫಾಸ್ಟ್ ಮಾಡೋದು, ಲಿರಿಷನ್ ರೆಡಿ ಮಾಡೋದು, ಇದೇ ಟೈಮ್ ಹೋಗ್ತಾ ಇರುತ್ತೆ ನನಗೆ. ನೆಕ್ಸ್ಟು ವ್ಲಾಗ್ಗಳಲ್ಲಿ ನನ್ನ ವ್ಲಾಗ್ಸ್ ಹೇಗಿರುತ್ತೆ, ಡೈಲಿ ರುಟೀನ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಬಾಯ್. ಮುತ್ಕೊಡು ಅವನಿಗೆ. ಬಾಯ್ ಲಿರಿಷಾ, ಬಾಯ್. ಅಯ್ಯೋ ಗಣೇಶ್ವರ್ಕೊ. ಇನ್ನು ಯಶು ಹಾಗೆ ಲಿರಿಷಾ ಇಬ್ಬರು ಹೊರಟರು. ಅದಾದಮೇಲೆ ಪಾಪಗೆ ಸರಿ ಅರ್ಧ ತಿನ್ನಿಸಿದ್ದೆ, ಇನ್ನು ಸ್ವಲ್ಪ ಇತ್ತು, ತಿನ್ನಿಸ್ಬಿಟ್ಟು ಅವನಿಗೆ ಇವಾಗ ಬಾಯೆಲ್ಲ ತೊಳೆಯೋದಕ್ಕೆ ಅಂತ ಬಂದಿದ್ದೀನಿ. ನೀರು ನೀವು ಒಂಚೂರು ನೀರು ಇಲ್ಲಿ ಇನ್ನು ಪಾಪು ಅಂತೂ ನೀರು ಕುಡಿಯೋದಕ್ಕೆ ತುಂಬಾ ಹಠ ಮಾಡ್ತಾನೆ. ನೀರೇ ಇಷ್ಟ ಇಲ್ಲ ಅವನಿಗೆ. ನಾನು ಇನ್ನೇನು ಮಾಡೋದು, ಸ್ವಲ್ಪ ಊಟ ಆದಮೇಲೆ ಸ್ವಲ್ಪನಾದರೂ ಕುಡಿಸ್ಬೇಕಲ್ವ. ಹಾಗಾಗಿ ಹೆಂಗೋ ಹಠ ಮಾಡಿ ಕುಡಿಸ್ತೀನಿ. ಒಂದ್ಸಲ ಕಾಲ ಮೇಲೆ ಮಲಗಿಸ್ಕೊಂಡ್ಬಿಡ್ತೀನಿ ಉದ್ದಕ್ಕೆ, ಅದರಲ್ಲಿ ಸ್ಪೂನಲ್ಲಿ ಕುಡಿಸ್ತೀನಿ. ಅಥವಾ ಈ ನಾವು ಸಿರಪ್ ಹಾಕಬೇಕಾದ್ರೆ, ಡ್ರಾಪ್ಸ್ ಹಾಕಬೇಕಾದ್ರೆ ಒಂದು ಪಿಲ್ಲರ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಬಳಸ್ಕೊಂಡು ಅವನಿಗೆ ನೀರನ್ನ ಕುಡಿಸ್ತೀನಿ. ತುಂಬ ಹಠ ಮಾಡ್ತಾನೆ, ಉಗ್ಗಿತಾನೆ, ಹಿಂಗೆಲ್ಲ ಮಾಡ್ತಾನೆ. ನೀರು ಅಂದ್ರೇ ಇಷ್ಟ ಇಲ್ಲ ಅವನಿಗೆ. ಏನ್ ಬಂಗಾರ ತಗೋ. ಯಾಕೆ ಅಂತ ಮಿಯಾವ್. ಅಲ್ಲಿ ಬೆಕ್ಕು, ಅಲ್ಲಿ ಬೆಕ್ಕು ಬೆಕ್ಕು. ಅಕ್ಕ ಇಲ್ಲಿ, ಅಕ್ಕ ಸಿರಿ ಅಕ್ಕ ಇಲ್ಲಿ, ಅಕ್ಕ ಇಲ್ಲಿ, ಅಕ್ಕ
ಗರಿ. ಯಾಕೆ ನೀವು ಅಳ್ತಾ ಇರೋದು? ಈ ಚೇರ್ನ ಇವನಿಗೆ ಅಡ್ಡಕ್ಕೆ ಇಟ್ಬಿಟ್ಟಿದ್ದೆ, ಇದನ್ನ ತೆಗೆದು ಇಟ್ಟಿದ್ದೆ ಬರಬಾರ್ದು ಅಂತ. ಹಂಗೆ ಅಡ್ಡ ಇಟ್ಬಿಟ್ಟಿದ್ದಾರೆ, ಅಡುಗೆ ಮನೆಗೆ ಹೋಗೋಕೆ ಬಿಡ್ತಾ ಇಲ್ಲ ಅಂತ ಅಳ್ತಿರೋದು. ಈಗಲೂ ಅದು ಅಡ್ಡ ಆಗಿದೆ, ಬರೋಕ್ಕೆ ಆಗ್ತಿಲ್ಲ. ಚಿತ್ರಾನ್ನ 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 ನಡಿ, ನಾನೇ ಬರ್ತೀನಿ. ಸೊ ರಾತ್ರಿ ತಿಂದಿರೋದು ನಾನು ಹೊಟ್ಟೆ ಹಸ್ವಾಗ್ತಿದೆ. ಏನೋ ಬೆಳಗ್ಗೆ ಕಾಫಿ ಹಾಲು ಏನು ಕುಡ್ದಿಲ್ಲ. ಸೊ ಚಿತ್ರಾನ್ನ ಇವಾಗ. ನಡಿ ಮರಯ್ಯ, ನಡೀರಿ. ಈಗ ನಾನು ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ಅವನಂತೂ ಯಾರಾದರೂ ನೋಡಿದವರು ಅಥವಾ ಕೇಳಿಸ್ಕೊಂಡವರು ಮಗು ಅಳ್ತಿದೆ, ಏನು ಮಾಡ್ತಿದ್ದಾರೆ ಇವರು ಅಂದ್ಕೊಬೇಕು. ಹಾಗೆ ಅವನು ಹಠ ಮಾಡ್ತಾ ಇರ್ತಾನೆ. ಇವಾಗ ತಿಂಡಿ ತಿಂತಾಯಿದ್ದೀನಿ ನಾನು, ಇವನ್ನ ಆಟ ಆಡೋದಕ್ಕೆ ಅಂತ ಬಿಟ್ಬಿಟ್ಟು. ಇನ್ನು ಇವತ್ತು ಸ್ಪೆಷಲಾಗಿ ಏನಾದರೂ ಮಾಡಬೇಕಂತ ಅಂದ್ಕೊಂಡೆ ಬರ್ಡೇಗೆ. ಬಟ್ ನಾವು ಸ್ಪೆಷಲ್ ಅಂದ್ರೇ ನಾನ್ ವೆಜ್ ಅಂತ ಬಂದುಬಿಡುತ್ತೆ ಮೈಂಡಿಗೆ. ಬಟ್ ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಹಾಗಾಗಿ ವೆಜ್ಜಲ್ಲಿ ಏನಾದರೂ ಸಾಂಬಾರು ಮಾಡೋಣ, ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಇದೇನು ಅಂದರೆ ನಾನು ಪಲಾವ್ ಮಾಡೋಣ ಅಥವಾ ಬಾತ್ ಮಾಡೋಣ ಅಂಥೇಳಿ ಕಡಲೆಬೀಜ ನೆನೆಸ್ದೆ. ಲೇರಿಶಂಗೆ ಕಡಲೆಬೀಜ ಅಂದರೆ ಜಾಸ್ತಿ ಇಷ್ಟ. ಆ್ಯಂಡ್ ಇದು ಹೆಲ್ತ್ಗೂ ಕೂಡ ಒಳ್ಳೆಯದು. ಇದರಲ್ಲಿ ಆಯಿಲ್ ಇರುತ್ತಲ್ಲ, ಕಡಲೆಕಾಯಿ ಎಣ್ಣೆ, ಸೊ ಅದು ಕೂಡ ಹೆಲ್ತ್ಗೆ ಒಳ್ಳೆಯದು, ಗುಡ್ ಫ್ಯಾಟು. ಹಾಗಾಗಿ ಅದನ್ನು ನಾನು ಜಾಸ್ತಿ ಅವಳಿಗೆ ಕೊಡ್ತಾ ಇರ್ತೀನಿ. ಇದರಿಂದ ಪಿತ್ತ ಅದೆಲ್ಲ ಆಗುತ್ತೆ, ಅದೆಲ್ಲ ಏನಿಲ್ಲ, ಮಕ್ಕಳು ಕೊಡ್ಬೋದು. ಆ್ಯಂಡ್ ನಾವು ಕೂಡ ತಿಂದ್ರೇ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದನ್ನು ನೆನೆಸಿದ್ದೆ ರಾತ್ರಿನೇ, ಪಲಾವ್ಗೆ ಹಾಕೋಣ ಚೆನ್ನಾಗಿರುತ್ತೆ ಬೆಂದರೆ ಅಂತ. ಅವಳು ನನಗೆ ಪಲಾವ್ ಬೇಡ, ನನಗೆ ಚಿತ್ರಾನ್ನ ಮಾಡು ಅಂತ ಹೇಳಿ ಚಿತ್ರಾನ್ನ ಮಾಡಿಸ್ಕೊಂಡ್ಳು. ಹಾಗಾಗಿ ಈ ಕಡಲೆ ಬೀಜನ ಹಾಗೇ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿದರೆ ನಾವು ಕಡಲೆಕಾಯಿ ಫುಲ್ಲು ಮೇಲುಗಡೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನು ಬೇಯಿಸಿದಾಗ ಯಾವ ಥರ ಟೇಸ್ಟಿಯಾಗಿರುತ್ತೆ, ಸೊ ಅದೇ ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನ ಹಾಗೇ ಬೇಯಿಸ್ಕೊಳ್ತಾ ಇದ್ದೆ, ಇನ್ನೇನು ಮಾಡೋದನ್ನ ಅಂತ. ಆಮೇಲೆ ಇಲ್ಲಿ ಪಾಪಗೆ ಸರಿ ಮಾಡಬೇಕಿತ್ತು. ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಹಾಗೆ ಸರಿ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆ ಅವನ್ನ ಮಧ್ಯೆ ನೋಡ್ಕೊಳ್ತಾ ಇರ್ತೀನಿ. ಈಗ ಮಧ್ಯಾಹ್ನ ಆಗಿದ್ದು, ಒಂದು ಸಲ ನಿದ್ದೆ ಮಾಡಿ ಎದ್ದಿರುತ್ತಾನೆ ಅಷ್ಟರಲ್ಲಿ. ಸೊ ಇವತ್ತು ಸರಿಯಾಗಿ ನಿದ್ದೆ ಕೂಡ ಮಾಡಲಿಲ್ಲ ಅವನು. ಹಾಗಾಗಿ ಎದ್ದನ್ನೆಲ್ಲ ಸ್ವಲ್ಪ ಫೀಡಿಂಗ್ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕೂತಿದ್ದೆ. ಈಗ ಬಂದು ಸರಿ ಮಾಡ್ತಾಯಿದ್ದೀನಿ ಅವನಿಗೆ ಅಂತ. ಈಗ ಸಾಂಬಾರೆಲ್ಲ ಆಗಿತ್ತು, ಫೈನಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡೆ ಟೇಸ್ಟಿಯಾಗಿರಲಿ ಅಂತ. ಸೊ ಕಾಫಿ ಮಾಡ್ಕೊಂಡಿದ್ದೆ, ಸ್ವಲ್ಪ ಬೆಳಿಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ ಅಂಥೇಳಿ ಕಾಫಿ ಕೂಡ ಮಾಡಿಕೊಂಡೆ. ಇನ್ನು ಇದಾದಮೇಲೆ ನಾವು ಊಟ ಮುಗಿಸ್ಕೊಂಡ್ವಿ. ಪಾಪುಗೆ ತಿನ್ನಿಸ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಹಾಗಾಗಿ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು, ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಮಧ್ಯಾಹ್ನ ಮಲ್ಕೊಳ್ಳೋದು ಅಪರೂಪ, ಬಟ್ ಇವತ್ತು ಚೆನ್ನಾಗಿ ನಿದ್ದೆ ಬಂದಿತ್ತು. ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಖೀರನ್ನ ಮಾಡ್ಕೊಂಡಿದ್ದೆ, ಹಾಲು ಖೀರು.
ಇನ್ನು ಈ ಡ್ರೆಸ್ ಬಂದು ನನ್ನ ಫ್ರೆಂಡ್ ಪಾಪಗೆ ಅಂತ ಗಿಫ್ಟ್ ಕೊಡಬೇಕಿತ್ತು, ಹಾಗಾಗಿ ತೊಗೊಂಡು ಬಂದಿದ್ವಿ. ನಿರೀಕ್ಷೆಗೆ ಶಾಪಿಂಗ್ ಹೋಗಿದ್ದಾಗ ಆ ಪಾಪಗೂ ಕೂಡ ತೊಗೊಂಡು ಬಂದಿದ್ವಿ. ಕ್ಯೂಟಾಗಿತ್ತು ಫ್ರಾಕು, ಹಾಗಾಗಿ ಹಾಗೇನೆ ಒಂದು ವಿಡಿಯೋ ಹಾಕಿದೆ. ಒಂದು ಹೆಡ್ ಬ್ಯಾಂಡ್ ಕೂಡ ಫ್ರೀಯಾಗಿ ಕೊಟ್ಟಿದ್ರು, ಫ್ರೀ ಮೀನ್ಸ್ ಜೊತೆನಲ್ಲೇ ಕೊಟ್ಟಿದ್ರು. ಸೊ ಇದನ್ನ ಅವ್ರಿಗೆ ಕೊಟ್ಬಿಟ್ಟು ನಾವಿವಾಗ ನಿರೀಕ್ಷೆಗೋಸ್ಕರ ಕೇಕ್ ಕಟಿಂಗ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬಿಡಿ ಮುಚ್ಚಿಡು. ಪ್ರತಿ ವರ್ಷ ಮನೆಯಲ್ಲಿ ನಾನೇ ಡೆಕೋರೇಷನ್ ಮಾಡ್ತಿದ್ದೆ ಇಷ್ಟು ವರ್ಷ ಅವಳಿಗೆ. ಸೊ ಈ ವರ್ಷ ಹೊರಗಡೆ ಕಟ್ ಮಾಡಿಸ್ಬೇಕು ಕೇಕ್ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಎಷ್ಟು ವರ್ಷ ಅಂತ ನಾನೇ ಎಲ್ಲನೂ ಮಾಡೋಕ್ಕಾಗತ್ತೆ ಒಬ್ಬಳೇ. ಆ್ಯಂಡ್ ಈ ಸಲ ಪಾಪು ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಇವಾಗ ರೆಡಿಯಾಗ್ಬಿಟ್ಟು ನಾವು ಇಲ್ಲೊಂದು ಅಮ್ಮಾಸ್ ಪೇಸ್ಟ್ರೀಸ್ ಅಂತ ಒಂದು ಕೇಕ್ ಶಾಪ್ ಇದೆ, ಅಂದರೆ ಬೇಕ್ರಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಫಸ್ಟ್ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆ ಪಾಪುಗೆ ಬರ್ಡೇ ಗಿಫ್ಟ್ ಅಂತ ಕೊಟ್ಬಿಟ್ಟು, ಅಂದರೆ ರೀಸೆಂಟಾಗಿ ಅವಳ ಬರ್ಡೇ ಕೂಡ ಆಗಿತ್ತು. ಸೊ ಅವತ್ತು ಕೊಡೋಕ್ಕಾಗಿರಲಿಲ್ಲ, ಅವಳ ಬರ್ಡೇಗೆ ಅಂತ ಗಿಫ್ಟ್ನ ನಿರೀಕ್ಷೆನ ಕೈಲಿ ಕೊಡಿಸ್ಬಿಟ್ಟು ಅವರು ಕೂಡ ಬಂದರು ನಮ್ಮ ಜೊತೆಯಲ್ಲಿ. ನಾವು ಅವ್ರನ್ನ ಬನ್ನಿ ಅಂತ ಕರೆದಿದ್ವಿ, ಅವರು ಕೂಡ ನಮ್ಮ ಜೊತೆ ಬಂದರು. ಸೊ ಅಲ್ಲಿ ಬಂದು ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಆ್ಯಂಡ್ ನಮ್ಮಮ್ಮ ಕೂಡ ಬಂದಿದ್ದರು. ನಾವು ಇಷ್ಟೇ ಜನ ಸೆಲೆಬ್ರೇಷನ್ ಮಾಡಿದ್ವಿ. ಇವಾಗ ಇಲ್ಲಿ ಬೇಕ್ರಿ ಹತ್ರ ಬಂದಿದ್ದೀವಿ, ಇಲ್ಲೆಲ್ಲ ಕೂತಿದ್ವಿ. ಅಲ್ಲಿ ಸ್ವಲ್ಪ ಕೇಕೆಲ್ಲ ಯಾವ್ದು ಬೇಕು ಸೆಲೆಕ್ಟ್ ಮಾಡಿಕೊಂಡು ನೇಮೆಲ್ಲ ಹಾಕಿಸ್ತಾಯಿದ್ರು ಯಶು. ಸೊ ಒಂದು ಕೇಕ್ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಚೆನ್ನಾಗಿತ್ತು. ಈಗಂತೂ ಆಲ್ಮೋಸ್ಟ್ ಈ ಥರ ಗೊತ್ತಿರುತ್ತೆ ಎಲ್ರಿಗೂ, ಬೇಕ್ರಿನಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡಿಬಿಟ್ಟಿರ್ತಾರೆ, ಅಲ್ಲೇ ಕೇಕ್ ಕಟ್ಟಿಂಗ್ ಮಾಡೋದು. ನೀವು ನೋಡ್ತೀರಾ, ಗೊತ್ತಿಲ್ಲ ಅಂದರೆ ಈ ಥರ ಡೆಕೋರ್ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಮಾಡ್ಕೊಬೋದು, ಬಟ್ ಇಲ್ಲಿ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಲಿರುಷಾ. ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಹ್ಯಾಪಿ ಹ್ಯಾಪಿ ಬರ್ಡೇ. ದೊಡ್ಡೋಳಾಗ್ಬಿಟ್ಟೋಳೆ, ನಾವು ಬೇಕಾಗಿಲ್ಲ. ಹ್ಯಾಪಿ ಬರ್ಡೇ. ಯಶು ಹೋಗು ಯಶು. ಹ್ಯಾಪಿ ಬರ್ಡೇ ಲಿರುಷಾ. ಅಣ್ಣ ಹಂಗೆ ಒಂದು ಫೋಟೋ ತೆಗೀರಿ, ಹಿಂಗೆ ಇಟ್ಕೋತೀನಿ. ಹಾ ಇರಿ ಅದು ತಿನ್ಬಿಡ್ಲಿ. ಎಲ್ಲ ತಿನ್ಬಿಡ್ತಾವ. ನಾನು ಬಾಯ್ ಹಾಕ್ಸ್ಕೊಬಿಡ. ಅಲ್ಲಿ ನೋಡು. ಹಾ ಅಲ್ಲೇ ಕರ್ಕೊ. ಸಾಕು ತಿಂದಿದ್ದು. ಇಲ್ಲಿ 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 ಪಾಪು. ಸಿರಿ ಆಮೇಲೆ ತಿನ್ನೋದೇ ಇರು. ಸಿರಿ ಯಾಕೆ ಹಿಂಗೆ ಮಾಡ್ತೀಯಾ? ನೀ ಬಂದ ತಕ್ಷಣ ಆನ್ ಮಾಡ್ಬೇಕು ತಾನೆ. ಹಿಂಗೆ ಎಸ್ಬಿಟ್ಟವ್ರೆ, ಹೋದ್ಸಲ ಹಾಕಿರೋಲ್ಲ ನಾವು ಬುದ್ಧಿವಂತ. ಅಷ್ಟೇ ಅವಳ ಎಂಜಾಯ್ಮೆಂಟ್. ಬಂದು ನೋಡಿದ್ರೆ ಮನೆ ಕೇಕ್ ಇಟ್ಕೋ, ಫೋಟೋ ತೆಗೀರ. ಹಿಂಗೆ ತೆಗೀರಿ ಅಣ್ಣ. ಐಫೋನ್ ತಂದಿದ್ಯೇನೋ ಕೇಕ್ ನೋಡು. ಅಷ್ಟೇ. ಬೇಡಂದಿಲ್ಲಿ. ಇನ್ನು ಲಿರಿಷಾ ಅಂತೂ ದೊಡ್ಡ ಹುಡುಗಿ ಆಗಿಬಿಟ್ಟಿದ್ದಾಳೆ. ಕೇಕ್ನ ನಾನು ಒಬ್ಬಳೇ ಕಟ್ ಮಾಡ್ತೀನಿ, ನೀನು ಕೆಳಗಡೆ ಇಳಿ ಅಂತ ಯಶುನ ಕಳಿಸ್ತಾ ಇದ್ಲು. ಆ್ಯಕ್ಚುಲಿ ಮನೇಲಿದ್ದಾಗಲೇ ಕೇಳಿದ್ಲು, ಅಮ್ಮ ನಾನು ಒಬ್ಬಳೇ ಕಟ್ ಮಾಡಲ, ತಮ್ಮ ನಾನು ಇಬ್ಬರೇ ಇರ್ತೀವಿ ಕೇಕ್ ಕಟ್ ಮಾಡಬೇಕಾದ್ರೆ ಅಂತ ಎಲ್ಲ ಅಂದಿದ್ಲು. ನಾನು ಬಿಡು ಅವಳೇ ಕಟ್ ಮಾಡಲಿ ಅಂದ್ಕೊಂಡು ಕೆಳಗಡೆ ಇದ್ದೆ, ಸ್ಟೇಜ್ ಮೇಲೆ ಹೋಗಿರಲಿಲ್ಲ. ಯಶು ಹೋಗಿದ್ರೆ ಅವ್ರನ್ನ ತಳ್ತಾ ಇದ್ದಾಳೆ, ಹೋಗೋ ಕೆಳಗಡೆ ನೀನು ನಿಂತ ಬರ್ಡೇ ಅಂದ್ಕೊಂಡು. ಸೊ ಎಷ್ಟು ಬೇಗ ಮಕ್ಕಳು ಬೆಳೆದ್ಬಿಡ್ತಾರಲ್ವ. 5 ವರ್ಷ ಆಯಿತು ಇವಳು ನನ್ನ ಜೊತೆ, ಅಂದರೆ ನನ್ನ ಹೊಟ್ಟೆಯಿಂದ ಆಚೆ ಬಂದು. ಸೊ 5 ವರ್ಷ ಆಯಿತು ನನ್ನ ಫಸ್ಟು ಅಮ್ಮ ಅಂತ ಕರೆದ ಜೀವ, ಈಗೆಲ್ಲ ಟ್ರೆಂಡಿಂಗ್ ಲೈನ್ ಅದು.
ಸೊ ಎಷ್ಟು ಬೇಗ ಆಯಿತು 5 ವರ್ಷ ಅಂತ ಅನಿಸುತ್ತೆ. ಎಷ್ಟು ಹಬ್ಬದ ಗೌರಿ ಹಬ್ಬದ ದಿನ ನೈಟು ನಾನು ಒಂದು ಅರ್ಧ ಗಂಟೆನೂ ನಿದ್ದೆ ಮಾಡಿಲ್ಲ. ಗಣೇಶನ್ ಬೇರೆ ಕೂರಿಸ್ಬೇಕು ಬೆಳಿಗ್ಗೆ ಹೊತ್ತಿಗೆ, ಇವನೊಂದು ಸ್ವಲ್ಪನೂ ನಿದ್ದೆ ಕೊಟ್ಟಿಲ್ವಾ. ಗಣೇಶನ್ ಕೂರಿಸಿದ್ವಿ. ಇನ್ನು ಎಷ್ಟು ಎಲ್ರಿಗೂ ಕೇಕ್ ಕಟ್ ಮಾಡಿಕೊಡ್ತಾ ಇದ್ರು. ಲಿರಿಷಾ ತಂದು ಕೊಡ್ತಾ ಇದ್ಲು. ನಾನು ಸ್ವಲ್ಪ ಹಳೆ ಸ್ಟೋರಿಗಳು ಹೇಳ್ತಾ ಇದ್ದೆ. ಗಣೇಶ ಹಬ್ಬದಲ್ಲಿ ಹುಷಾರಿರ್ಲಿಲ್ವಲ್ಲ, ಅದನ್ನ ಸ್ಟೋರಿ ಹೇಳ್ತಾ ಇದ್ದೆ. ಸೊ ಲಿರಿಷಾ ನೋಡಿ ಹೆಂಗೆ ಅವಳು ಎಷ್ಟು ಬೇಗ ಬೆಳೆದ್ಬಿಡ್ಲಪ್ಪ ಹುಡುಗಿ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಮುದ್ದು ಕಂದ ಬೇರೆ, ಅವ್ನ ಬರ್ಡೇ ಕೂಡ ಇನ್ನೇನೋ ಬರ್ತಾ ಇದೆ. ಸೊ ಎಷ್ಟು ಬೇಗ ದಿನಗಳು ಹೋಗ್ತಾ ಇದೆ ಅಂತ ಫೀಲ್ ಆಗುತ್ತೆ. ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಅವರು ಕೂಡ ಮನೆಗೆ ಹೊರಟರು. ಸೊ ಅವಳು ಪಾಪಗೂ ಕೂಡ ಹುಷಾರಿರಲಿಲ್ಲ, ಅವ್ರ ಮಗಳಿರಲಿಲ್ಲ, ಅವಳಿಗೂ ಕೂಡ ಹುಷಾರಿರಲಿಲ್ಲ, ಜ್ವರ ಇತ್ತು. ಹಾಗಾಗಿ ಅವರು ಕೂಡ ಬೇಗ ಮನೆಗೆ ಹೊರಟರು. 43, 44, 45. ತಪ್ಪು, ಯಾಕೆ ಹಿಂಗೆ ಬರೀತಿದ್ಯಾ? ಇಲ್ಲೆಲ್ಲ ಹೆಂಗೆ ಬರ್ತಿದ್ದೆ ನೋಡು, ಸೂಪರಾಗಿ ಬರ್ತಿದ್ದೆ. ಇಲ್ಲೆಲ್ಲ ನೀನು ಇಲ್ಲಿ ಯಾಕೆ ಹಿಂಗೆ ಬರ್ತಿದ್ದೆ? ನೀಟಾಗಿ ರಬ್ ಮಾಡು. 50 ಆಗೋಯ್ತು. 53 ಯೂನಿಕಾರ್ನ್. ಇನ್ನು ಇದು ಬುಧವಾರ, ಅಂದರೆ ನಾವು ಕೇಕ್ ಕಟಿಂಗ್ ಮಾಡಿಸಿದ್ದು ಸೆಪ್ಟೆಂಬರ್ 8ನೇ ತಾರೀಕು, ಇದು 10ನೇ ತಾರೀಕು. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಅಂದ್ಕೊಂಡ್ವಿ. ಈವ್ನಿಂಗು ಒಂದು 7 ಗಂಟೆ ಆಗಿತ್ತೇನೋ. ನಾವು ಮಂಡ್ಯದಲ್ಲೇ ಒಂದು ಹೋಳಿ ರೆಸ್ಟೋರೆಂಟ್ ಅಂತಿದೆ, ಅಲ್ಲಿಗೆ ಬಂದ್ವಿ. ಇವತ್ತೇನೆಂದರೆ ಸ್ಪೆಷಲ್ಲಾಗಿ ಹೊರಗಡೆ ಊಟಕ್ಕೆ ಹೋಗೋಣ ಅಂತಲೇ ಇದ್ದೆ ನಾನು. ಲಿರಿಷನ್ ಬರ್ಡೇಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಸೊ ಭಾನುವಾರ ಹೋಗೋಣ ಅಂದ್ಕೊಂಡ್ವಿ. ಭಾನುವಾರ ಹುಣ್ಣಿಮೆ ಇತ್ತಲ್ಲ, ನಾನು ನಾನ್ ವೆಜ್ ತಿನ್ನಲ್ಲ ಅವತ್ತು ಅಂತ ಹೋಗಲಿಲ್ಲ. ಇನ್ನು ಸೋಮವಾರ ನಾವು ನಾನ್ ವೆಜ್ ತಿನ್ನಲ್ಲ. ಇನ್ನು ಮಂಗಳವಾರ ಏನೋ ರೀಸನ್ನಿಂದ ಹೋಗೋಕ್ಕಾಗಲಿಲ್ಲ. ಇವತ್ತು ಬುಧವಾರ, ಇವತ್ತಾದರೂ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಊಟಕ್ಕೆ ಅಂತ. ಇನ್ನು ಇವತ್ತು ಪಾಪುಗೆ ಊಟ ಏನೂ ತಿನ್ನಿಸಿರಲಿಲ್ಲ. ಯಾಕಂದರೆ ಅವನು ಊಟ ಮಾಡಿದ್ದು ಮಧ್ಯಾಹ್ನದ ಊಟ 4 ಗಂಟೆ ಆಗಿಬಿಟ್ಟಿತ್ತು. ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಇವತ್ತು. ಹಾಗಾಗಿ ಊಟ ಸರಿಯಾಗಿ ಅಂದರೆ ಲೇಟಾಗಿ ತಿಂದಿದ್ದ ಊಟನ. ಆಮೇಲೆ ಬರ್ತಾ ಫೀಡಿಂಗ್ ಮಾಡಿಕೊಂಡು ಅವಾಗ ತಾನೇ ಎತ್ತಿದ್ದ, ಫೀಡ್ ಮಾಡಿಸಿ ಕರ್ಕೊಂಬಂದುಬಿಟ್ಟಿದ್ದೆ. ಇನ್ನು ಹೋಗಿ ಅವನಿಗೆ ಕೂಡ ತಿನ್ನಿಸ್ಬೇಕಿತ್ತು. ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಪಾಪ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಹೇಗೆ ಅದು ನಾನ್ ವೆಜ್ ಬೇರೆ, ಅವನಿಗೆಲ್ಲ ಕೊಡೋಂಗಿಲ್ವಲ್ಲ. ಸೊ ಹೇಗೆ ನಾವು ಅವನ್ನ ಮ್ಯಾನೇಜ್ ಮಾಡೋದಂತ ಅನ್ಕೋತಾ ಇದ್ವಿ. ಬಟ್ ಗುಡ್ ಬಾಯ್ ಅವನು, ಏನೂ ತೊಂದರೆ ಕೊಡಲಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಒಂಚೂರು ಒದ್ದಾಡ್ತಿದ್ದ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನು ತೊಂದರೆ ಕೊಟ್ಟಿಲ್ಲ ಅವನು. ಫಸ್ಟ್ ಟೈಮ್ ನಾವು ನಮ್ಮ ಪುಟ್ಟ ಫ್ಯಾಮಿಲಿ ಜೊತೆ ನಾವು ಹೊರಗಡೆ ಊಟಕ್ಕೆ ಬಂದಿದ್ದೀವಿ. ಆ್ಯಂಡ್ ಒಂಥರ ಖುಷಿಯಾಗುತ್ತೆ. ಇನ್ನು ಅವನು ಕೂಡ ಎಲ್ಲ ಕುತ್ಕೊಂಡು ತಿನ್ನೋ ಥರ ಆಗಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದು ಸ್ವಲ್ಪ ಏನೆಲ್ಲ ಬೇಕು, ಲಿರಿಷಾ ಮತ್ತು ಯಶು ಇಬ್ಬರು ನೋಡ್ತಾಯಿದ್ರು. ನನ್ನ ಕೇಳ್ತಿದ್ರು ಇದನ್ನು ಹೇಳಲ್ಲ ಅಂತ. ನಾವು ಯಾವಾಗಲೂ ಏನಂದರೆ ನನಗೆ ರೋಟಿ ಕರಿ ಇಷ್ಟ ಆಗುತ್ತೆ. ಸೊ ಒಂದೊಂದು ರೋಟಿ ತೊಗೊಂಡು ಕರಿ ಅಂತೂ ಪಕ್ಕ ತೊಗೊಬಿಡ್ತೀವಿ. ಇನ್ನು ಬಿರಿಯಾನಿ ಇರುತ್ತೆ, ಜೊತೆಗೆ ಒಂದು ಸೈಡ್ಸ್ ಏನಾದರೂ ಚಿಲ್ಲಿ ಚಿಕನ್ ಅಥವಾ ಚಿಕನ್ ಐಟಮ್ ಏನಾದರೂ ಒಂದು ತೊಗೊಂಡ್ಬಿಡ್ತೀವಿ ಅಷ್ಟೇ. ಸೊ ನಮಗೆ ಅದೇ ಸಾಕಾಗುತ್ತೆ. ರೋಟಿ ಈ ಸಲ ಚಿಕನ್ ಬಟರ್ ಮಸಾಲ ತೊಗೊಂಡಿದ್ರು. ಬಟ್ ಅದೇನೋ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ. ಪ್ರತಿ ಸಲ ನಾವು ಕರಿ ಯಾವ್ದು ತೊಗೋತೀವಿ ಎಲ್ಲ ಚೆನ್ನಾಗಿರ್ತಿತ್ತು. ಇದೇನಷ್ಟು ನಮಗೆ ಇಷ್ಟ ಆಗಲಿಲ್ಲ. ಬಟ್ ಓಕೆ ತಿನ್ಬೋದು, ಬಟ್ ಅಷ್ಟೊಂದೇನೂ ಇಷ್ಟ ಆಗಲಿಲ್ಲ. ಆ್ಯಂಡ್ ನನಗೆ ಈ ಥರ ರೋಟಿ ನಾನ್ಗಳಂದರೆ ಇಷ್ಟ ಆಗುತ್ತೆ. ಮನೆಯಲ್ಲಿ ಟ್ರೈ ಮಾಡಬೇಕಂತ ಅಂದ್ಕೊಳ್ತಿದ್ದೀನಿ. ಇದುವರೆಗೂ ಟ್ರೈ ಮಾಡಿಲ್ಲ. ನೋಡೋಣ ಯಾವಾಗ ಟೈಮ್ ಬರುತ್ತೆ ಇದನ್ನ ಕೂಡ ಟ್ರೈ ಮಾಡಬೇಕು ಮನೆಯಲ್ಲಿ. ಇನ್ನು ಪಾಪುನ ನಾನು ತೊಡೆ ಮೇಲೆ ಕೂರಿಸ್ಕೊಟ್ಟಿದ್ದೆ. ಅವನಿಗೆ ವೀಲ್ಸ್ ಆನ್ ದ ಬಸ್ ಬರುತ್ತಲ್ಲ, ರೈಮ್ಸ್ ಅದಂದರೆ ಇಷ್ಟನೇ. ಹಾಗಾಗಿ ಪ್ಲೇ ಮಾಡ್ತಾಯಿದ್ವಿ. ಅದನ್ನ ಪ್ಲೇ ಮಾಡಿಬಿಟ್ಟು ಅವನನ್ನು ನೋಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡ್ತಿದ್ದ. ನಾವು ಅಷ್ಟರಲ್ಲಿ ತಿನ್ಕೊಂಡ್ವಿ. ಲಾಸ್ಟಲ್ಲಿ ಸ್ವಲ್ಪ ನಂದು ರೈಸ್ ತಿನ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಆವಾಗ ಯಶು ಊಟ ಮಾಡಿಕೊಂಡು ಅವನ್ನ ಎತ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ರು. ಆವಾಗ ನಾನು ಊಟ ಕಂಪ್ಲೀಟ್ ಮಾಡಿಕೊಂಡು ಅಷ್ಟೇ ಆಯಿತು. ಸೊ ಇವಾಗ ಯಶು ಸರ್ವ್ ಮಾಡ್ತಿದ್ದಾರೆ. ಇನ್ನು ವೆಜ್ ಆಗಿದ್ದಿದ್ರೆ ಸ್ವಲ್ಪನಾದರೂ ಅವನಿಗೆ ಬಾಯಿಗೆ ಹಾಕ್ಬೋದಿತ್ತು. ಬಟ್ ನಾವು ನಾನ್ ವೆಜ್ಜು ಮುಡಿ ಕೊಡೋವರೆಗೂ ತಿನ್ನಿಸೋದಿಲ್ಲ. ಹಾಗಾಗಿ ಅವನಿಗೇನು ಕೂಡ ತಿನ್ನಿಸ್ಲಿಲ್ಲ. ಜಸ್ಟ್ ನೋಡಿಕೊಂಡು ಲಿರಿಷನ್ ನೋಡಿಕೊಂಡು ನಾವು ಏನೇನು ತಿಂತಿರ್ತೀವಿ ಎಲ್ಲ ನೋಡ್ಕೊಂಡು ಕೂತಿದ್ದ.
ಆ್ಯಂಡ್ ಇದಾಗಿತ್ತು ನನ್ನ ಮುದ್ದು ಮಗಳ 5ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್. ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ಈ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಲೇಟ್ ವಿಶಸ್ ಆದರೂ ಪರವಾಗಿಲ್ಲ, ನನ್ನ ಮಗಳ ಬರ್ಡೇಗೆ ವಿಶಸ್ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.